ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ರಾಜಕಾರಣಿಗಳು ರಾಜಕಾರಣ ಅಷ್ಟೇ ಮಾಡ್ತಾರೋ ಅನ್ನುವಂತ ಮಾತಿಗೆ ಒಂದು ಪೂರ್ಣ ವಿರಾಮವನ್ನು ಕೊಡೋದ್ರ ಮುಖಾಂತರ ರಾಜಕಾರಣಿಗಳು ಸತ್ಯ, ಧರ್ಮ, ಪ್ರಾಮಾಣಿಕತೆ ಕಡೆಗೂ ಸಹಿತ ಹೆಚ್ಚಿನ ಒಂದು ಗಮನವನ್ನು ಕೊಡೋದ್ರ ಮುಖಾಂತರ ನಮ್ಮ ದೇಶದ ಎಲ್ಲ ಯುವಕರನ್ನ ಇವತ್ತು ದಿವಸ ಆಧ್ಯಾತ್ಮದ ಕಡೆ ಕರ್ಕೊಂಡು ಹೋಗೋದ್ರ ಮುಖಾಂತರ ಈ ಒಂದು ಧರ್ಮವನ್ನು ರಕ್ಷಣೆ ಮಾಡಬೇಕು, ಸತ್ಯವನ್ನು ರಕ್ಷಣೆ ಮಾಡಬೇಕು, ಪ್ರಾಮಾಣಿಕತೆಯನ್ನು ರಕ್ಷಣೆ ಮಾಡಬೇಕು ಮತ್ತು ಇದಕ್ಕಾಗಿ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲರೂ ಒಂದೇ ವೇದಿಕೆ ಮೇಲೆ ಮೇಲೆ ಇದ್ದು ಅವರವರ ಪಕ್ಷದ ಸಿದ್ಧಾಂತಗಳೇ ಬೇರೆ ಇರಬಹುದು. ಅದರ ನಂತರ ಪ್ರಾಮಾಣಿಕತೆ ಉಳಿಬೇಕು. ಜೊತೆಗೆ ನಮ್ಮ ಮನೆಯಲ್ಲಿ ನಮ್ಮ ಓಣಿಯಲ್ಲಿ ಸಂಸ್ಕಾರ ಉಳಿಬೇಕು. ಇದನ್ನು ಮಾಡುವಂತ ಒಂದು ಕಾರ್ಯಕ್ರಮ ಹಾಕೋದ್ರ ಮುಖಾಂತರ ಇವತ್ತು ಪರಮ ಪೂಜ್ಯರ ಲಿಂಗೈಕ್ಯರಾಗಿರ್ತಕ್ಕಂಥ ಒಂದು ದಿನ, ವಿಶೇಷವಾಗಿರ್ತಕ್ಕಂಥ ದಿನ. ಇದನ್ನ ಇನ್ನ ಪೂರ್ಣ ಆಗಿಲ್ಲ, ಹೆಂಗ್ ಮಾಡಬೇಕು ಅನ್ನುವಂಥ ಚರ್ಚೆ ಆದಾಗೂ ಸಹಿತ ಇಲ್ಲ ಮಾಡಿ ಮುಗಿಸೋನು ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಈ ಭಾಗದೆಲ್ಲ ಹಿರಿಯರು ಕೂಡ ಚರ್ಚೆ ಮಾಡಿ ಸಂತೋಷ್ ಜಿ ಅವರನ್ನ, ವಿಜೇಂದ್ರ ಅವರನ್ನ, ಇನ್ನೂ ಎಲ್ಲರನ್ನ ಸಂಪರ್ಕವನ್ನು ಮಾಡಲಾಗಿ ಅರವಿಂದರಾವ್ ದೇಶಪಾಂಡೆ ಅವರನ್ನ ಎಲ್ಲರನ್ನ ಸಂಪರ್ಕ ಮಾಡಲಾಗಿ ಇಲ್ಲ ಬರ್ತೀವಿ ಇಟ್ಕೊಂಡ್ರನ್ನು ಮಾತಾಡಿ ಹೇಳಿದ್ರು. ಇಷ್ಟೆಲ್ಲ ನಾವು ವ್ಯವಸ್ಥಿತವಾಗಿ ಮಾಡ್ತಾ ಹೋದ್ರು ಸಹಿತ ಈಗ ಈ ಸಭೆಯಲ್ಲಿ ಕೂತಂತ ನಿಮ್ಮ ಎಡಕ್ಕೆ, ಈ ವೇದಿಕೆ ಮೇಲೆ ಕೂತಂತವ್ರ ಬಲಕ್ಕೆ ಒಂದು ದೊಡ್ಡ ಬಿಲ್ಡಿಂಗ್ ಅದ. ಅದರ ಪಕ್ಕನೇ ನಾವು ಮೊದಲು ಈ ತಪೋವನವನ್ನು ಕಟ್ಟಬೇಕು, ಅಲ್ಲೇ ವ್ಯವಸ್ಥಿತವಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ, ಆದರೆ ಪ್ರತಿನಿತ್ಯ ಕಿರುಕುಳ, ಒತ್ತಡ, ಇನ್ನೊಂದು ಮತ್ತೊಂದು, ಈ ದುರಾಡಳಿತ, ಜೊತೆಗೆ ದಬ್ಬಾಳಿಕೆ ಇವೆಲ್ಲ ಮಾಡೋದ್ರ ಮುಖಾಂತರ ಇವತ್ತು ದಿವಸ ಅಲ್ಲಿಯ ಕಟ್ಟಡವನ್ನು ಸಹಿತ ಪೂರ್ಣ ಮಾಡಲಿಕ್ಕೆ ಕೊಡ್ಲಿಲ್ಲ. ಅಂದ್ರೆ ಧರ್ಮವನ್ನ ಮೀರಿ ನಾವು ನಿಂತಿದೀವಿ ಅನ್ನುವಂತ ಒಂದು ವಿಚಾರದಲ್ಲಿ ಅವರು ಅದನ್ನು ಕೊಡ್ಲಿಲ್ಲ, ಅಲ್ಲ ಕಟ್ಟು ಕೊಡ್ಲಿಲ್ಲ. ಬೇರೇನೋ ಕಾರಣಗಳಿಂದ ತೊಂದರೆ ಕೊಟ್ಟು ಇವತ್ತು ದಿವಸ ಆ ಆಶ್ರಮ ಇಲ್ಲೇನು ಈ ಕಡೆ ಕಾಣ್ತಾ ಇದೆ, ಅಲ್ಲಿಂದ ಬಿಟ್ಟು ಇಲ್ಲೇ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿದ್ದಾಗ ಈ ಒಂದು ಪಾಶ್ಚಾತ್ಯ ಭಾಗದ ಜನರ ಒಂದು ಆಶೆ, ಇದು ಇಲ್ಲೇ ಆಗಬೇಕು, ನಮ್ಮ ಹೊಂದಾಗಲಿ ನಿಮ್ಮ ಹೊಂದಾಗಲಿ ಒಂದು 100 ಜನ ಬಂದರು ನಮ್ಮ ಹೊಂದಾಗ ಕಟ್ರಿ ನಿಮ್ಮ ಹೊಂದಾಗ ಕಟ್ರಿ ಅಂತ. ಅಂದ್ರೆ ಧರ್ಮ ಉಳಿಸೋ ದಬ್ಬಾಳಿಕೆ ತೆಗೆಸೋ ಸತ್ಯವನ್ನು ಉಳಿಸೋ ಸಲುವಾಗಿ ಇವೆಲ್ಲ ವಿಚಾರಗಳು ಒಂದು 100 ಜನ ಬಂದ್ರು, ನಾವು ಕೊಡ್ತೀವಿ ನೀವು ಕೊಡ್ತೀವಿ, ನಾವು ಕೊಡ್ತೀವಿ ನೀವು ಕೊಡ್ತೀವಿ. ಅಂದ್ರೆ ಇಂಡೈರೆಕ್ಟ್ಲಿ ಅವ್ರು ಹೇಳಿದ್ರ ದಬ್ಬಾಳಿಕೆಗೆ ನಾವು ಮಣಿಯಂಗಿಲ್ಲ, ದಬ್ಬಾಳಿಕೆಗೆ ನಾವು ಮಣಿಯಂಗಿಲ್ಲ, ನಾವು ಕಟ್ಟೆ ತೀರೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ ಸಂದರ್ಭದಲ್ಲಿ ಇವತ್ತು ಪರಮೋಚ್ಚವಾಗಿರ್ತಕ್ಕಂಥ ನಾಯಕರುಗಳ ಮುಖಾಂತರ ಇವತ್ತು ದಿವಸ ಅದರ ಉದ್ಘಾಟನೆಯನ್ನ ಮಾಡಿದ್ರು. ಅದಕ್ಕೆ ಇವತ್ತು ದಿವಸ ಈ ಭಾಗದ ಶಾಸಕರಾಗಿ ದಿವಂಗತ ಉಮೇಶ್ ಅಣ್ಣಕತ್ತಿಯವರು 1985ರಿಂದ 2008ರವರೆಗೆ ಈ ಭಾಗದ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದರೆ. ಬಹುಶಃ ಈ ಒಂದು ಭಾಗ 2008ರ ಜೊತೆಗೆ ನಮ್ಮ ಜೊತೆಗೇನೆ ಇತ್ತು. ಇಲ್ಲಿ ಇರ್ತಕ್ಕಂಥ ಎಸ್ಟಿ ಜನಾಂಗ ಅನ್ಯೋನ್ಯವಾಗಿರ್ತಕ್ಕಂಥ, ಸಂತೃಪ್ತವಾಗಿರ್ತಕ್ಕಂಥ, ಸಮಾಜಮುಖಿಯಾಗಿ ಬೆಳಿಬೇಕು ಅನ್ನುವಂತ ಒಂದು ಹಂತದಲ್ಲಿರ್ತಕ್ಕಂಥ ಒಂದು ಜನಾಂಗ. ಆದರೆ ಉಮೇಶ್ ಕತ್ತಿಯವರು ಒಂದು ದಿವಂಗತ ನನ್ನ ಒಂದು ತಪ್ಪು ಮಾಡಿದ. 2004ರಲ್ಲಿ ಕಾಂಗ್ರೆಸ್ಗೆ ಹೋಗಿ ನಿಂತ. ನಾ ಜಗಳ ತೆಗೆದ್ನಿ, ಬೇಡ ನಾವು ಜನತಾ ಪರಿವಾರ ಜನ ಆಗಿ ಹೋಗೋದು ಬೇಡ ಅಂತೀವಿ, ಎಲ್ಲ ಹೋಗಿ ಆಗೈತಲ್ಲ. ಆದರೂ ಸಹಿತ ಅವತ್ತಿನ
2004ನೇ ಇಸ್ವಿ ಪಾಶ್ಚಾಪುರದವರೆಗೆ 16,000 ಲೀಡ್ ಇದ್ರು ವಿರೋಧ ಪಕ್ಷದವರು. ಆ 16,000ಕ್ಕೆ 15,500 ಲೀಡ್ ಮುರಿದಂತ ಯಾವ್ದಾದ್ರೂ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಅದು ಪಾಶ್ಚಾಪುರ ಜಿಲ್ಲಾ ಪಂಚಾಯತಿ ಕ್ಷೇತ್ರ. ಇದೇ ಮತಕ್ಷೇತ್ರದ ಲಾಸ್ಟ್ಲೆ ಕಡೆಗೆ ಬಿದ್ದ 400 ಹೋಟ್ಲೆ ಬಿದ್ದ. ಅಂದ್ರೆ ಅಷ್ಟು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಈ ಭಾಗದ ಜನ ಕುಂದರ್ಗಿ ಅಡವ್ಯಾಪನ ಮಠದ ಮ್ಯಾಗ, ಅಡವಿ ಸಿದ್ದೇಶ್ವರ ಮಠದ ಮ್ಯಾಗ, ನಮ್ಮ ಕಮಲವಾಯಿ ತಾಯಿ ಮಠದ ಮ್ಯಾಗ ತಾಯಿ ಮೇಲೆ ಬಹಳ ತಮ್ಮದೇ ಆಗಿರ್ತಕ್ಕಂಥ ಭಾವನೆ ಇಟ್ಕೊಂಡಂತ ಜನ ಇವರನ್ನ ಇವತ್ತು ಕಳೆದ 10-15 ವರ್ಷಗಳಿಂದ ಕುತ್ತಿಗೆ ಮ್ಯಾಗ ಕಾಲಿಟ್ಟು ನಿಂತುಬಿಟ್ಟ. ಆ ಒಂದು ಹಂತದಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿ ಮುಗಿಸಿದ. ಇವತ್ತು ಅನ್ಬೋದು ಜನಸಂಖ್ಯೆ ಯಾಕೋ ಕಡಿಮೆ ಐತಿ ಅನ್ಬೋದು ಈ ಕಾರ್ಯಕ್ರಮಕ್ಕೆ. ನಿನ್ನೊಂದು ಶಿರೂರಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಇವತ್ತಿಂದ NREG ಚಾಲೋ ಅಂದ್ರೆ ನಾವು ಹೆಣ್ಮಕ್ಳನ್ನ ಕರೆಸ್ತೀವಿ ಅಂದು ವಿಚಾರದ ಮತ್ತೆಲ್ಲ ಇವರಿಗೆ ಆ ಕಾರ್ಯಕ್ರಮಕ್ಕೆ ಯಾರು ಹೋಗತಕ್ಕದ್ದಲ್ಲ. ಈ ಭಾಗದಾಗ 30 ಹಳ್ಳಿಗಳಲ್ಲೂ ಇವತ್ತು ದಿವಸ ವಾರ್ನಿಂಗ್ ಮಾಡುವ ಒಂದು ವ್ಯವಸ್ಥೆ ಈ ಮಟ್ಟಕ್ಕೆ ಸ್ವತಂತ್ರ ಭಾರತ ದೇಶದಲ್ಲಿ ಇನ್ನೂ ಆ ಒಂದು ದಬ್ಬಾಳಿಕೆಯಲ್ಲಿ ಇಡುವಂತ ಒಂದು ವ್ಯವಸ್ಥೆ ಮಾಡಿದ ಸಂದರ್ಭದಲ್ಲಿ ಇವತ್ತು ಸಂಖ್ಯೆ ಸ್ವಲ್ಪ ಕಡಿಮೆ ಆಗಬಹುದು. ಇದರ ಅರ್ಥ ಕೇವಲ ರಾಜಕಾರಣ ಚುನಾವಣೆ ಗೆಲ್ಲೋದಕ್ಕೂ ಸೋಲೋದಕ್ಕೂ ಮಹತ್ವ ಇಲ್ಲ. ಮಾನವೀಯತೆಯ ಮೌಲ್ಯವನ್ನು ಇಟ್ಟುಕೊಂಡು ನಮ್ಮ ಧರ್ಮವನ್ನ ಪೂಜೆ ಮಾಡಿ ಇನ್ನೊಂದು ಧರ್ಮವನ್ನು ಗೌರವಿಸುವಂತ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕಿ ಬಂದವರು. ಈ ಒಂದು ನಿಟ್ಟಿನಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನ ಇವತ್ತು ಅವ್ರು ಮಾಡಿದಂತಕ್ಕೆ ತಕ್ಕ ಉತ್ತರವನ್ನು ಇವತ್ತು ದಿವಸ ಈ ಕಾರ್ಯಕ್ರಮ ಮಾಡುವುದರ ಮುಖಾಂತರ ಕೊಟ್ಟಿದ್ದೀವಿ ಅಂತ ನಾನು ಭಾವಿಸ್ತೀನಿ. ದಯಮಾಡಿ ಎಲ್ಲ ತಾಯಂದರಲ್ಲಿ ವಿನಂತಿ, ಈ ಮುಂದಿನ ಭಾಗದಲ್ಲಿ ಆಸನದ ವ್ಯವಸ್ಥೆ ಇದೆ. ದಯಮಾಡಿ ಮಹಿಳೆಯರು ಈ ಕಡೆ ತಾಯಂದರಲ್ಲಿ ಮುಂದ್ಗಡೆ ಬರಬೇಕು. ಅವ್ರಿಗೆ ಕುರ್ಚಿ ವ್ಯವಸ್ಥೆನ ಮಾಡಬೇಕು ಅಥವಾ ಇದ್ರೆ ಗಂಡು ಮಕ್ಕಳು ಒಂದು ಸ್ವಲ್ಪ ಎದ್ದು ಅವ್ರಿಗೆ ಸಹಕರಿಸಬೇಕು ಅನ್ನೋ ಮನವಿಯನ್ನು ಸಹಿತ ಸಂಘಟನೆ ಪರವಾಗಿ ಮಾಡ್ತಾರೆ. ಮೇಲ್ ಮುಂದಕ್ಕೆ ಕಳಿಸ ಎಲ್ಲರೂ ನೀವು ಕೊಡ್ರಿ, ನೀವು ಕೊಡ್ರಿ ಈ ಕಡೆ ಬಂದವರು. ಈ ಒಂದು ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಇವತ್ತು ಸಂಖ್ಯೆ ಕಡಿಮೆ ಇರಬಹುದು, ಆದರೆ ಇನ್ನು 2 ವರ್ಷದಲ್ಲಿ ಇದೇ ಸ್ಥಾನದಲ್ಲಿ 50,000ಕ್ಕಿಂತಲೂ ಹೆಚ್ಚು ನಮ್ಮ ತತ್ವ ಜನರನ್ನ ಅಥವಾ ಕಾರ್ಯಕರ್ತರನ್ನ ಅಥವಾ ಮಾನವೀಯತೆ ಮೌಲ್ಯವನ್ನ ಈ ದಬ್ಬಾಳಿಕೆಯನ್ನ ಮುಗಿಸುವಂತ ಒಂದು ಕಾರ್ಯಕ್ರಮ ಹಾಕೊಳ್ಳುವ ಮುಖಾಂತರ ಬರುವಂತಹ ನಿರ್ಮಾಣಗಳು ಇದೇ ಸ್ಥಾನದಲ್ಲಿ 50,000 ಜನರನ್ನು ಕೂಡಿಸಿ ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪರಮ ಪೂಜ್ಯರು ಗದಗದ ಜಗದ್ಗುರು ಆಗಿದ್ರು ಸಹಿತ ಅಲ್ಲಿ ವಾರದಾಗ ಬಹಳ 4-5 ದಿವಸ ಇಲ್ಲೇ ಇರ್ತಾರೆ. 1 ಅಥವಾ 2 ದಿವಸ ಅಷ್ಟೇ ಗದಗದಾಗಿರ್ತಾರೆ. ಅದು ಇಲ್ಲೊಂದು ಗುಡ್ಲಾಗ ನಾವು ಅವರ ಕೂಡಿ 2-3 ಸಲ ಕೂತಿದ್ವಿ ಗುಡ್ಲಾಗ. ಅಲ್ಲಿ ಗಾಳಿ ತಂಬಿ ಎಲ್ಲ ಬರ್ತದೆ. ಉದ್ದೇಶ ಇಷ್ಟ, ಧರ್ಮ ಉಳಿಸ್ಬೇಕು, ಸಂಸ್ಕಾರ ಉಳಿಸ್ಬೇಕು, ಸತ್ಯ ಉಳಿಬೇಕು. ಈ ಒಂದು ಭಾವನೆಯನ್ನು ಇಟ್ಕೊಂಡು ಇವತ್ತು ದಿವಸ ಅವರು ಮಾಡಿದಂತ ಕಾರ್ಯಕ್ಕೆ ಎಲ್ಲರೂ ಜನರು ಮತ್ತೆ ಇಲ್ಲೇನು ಗಾಡಿ ಕೂಡ ಯಾರು ಕಳಿಸಿಲ್ಲ, ಅವರ ಮೇಲೆ ಪ್ರೀತಿಯನ್ನ ಭಕ್ತಿಯನ್ನು ಇಡುವುದ್ರ ಜೊತೆಗೆ ಧರ್ಮ ಸತ್ಯ ಪ್ರಾಮಾಣಿಕತೆ ದಬ್ಬಾಳಿಕೆ ಕೊನೆ ಆಗಬೇಕು ಅನ್ನೋ ಹಂತದಲ್ಲಿ ಬಂದಿರತಕ್ಕಂತ ಜನ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಈ ಸಭೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಂದರ್ಭದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು 4 ವಿಚಾರಗಳನ್ನ ನಮ್ಮ ವಸ್ತುಸ್ಥಿತಿ, ಈ ಭಾಗದ ವಸ್ತುಸ್ಥಿತಿ ಏನೈತಿ ಅನ್ನೋದನ್ನ ಮಾನ್ಯರ ತಮ್ಮೆಲ್ಲರ ಗಮನಕ್ಕೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾನೆ. ಈ ಒಂದು ಮಠಕ್ಕೆ ಇದು ಬಹುಶಃ ಮಾನವರ ಮಠ. ಯಾವ ಜಾತಿ ಧರ್ಮ ಮತ ಪಂಥ ವರ್ಗ ವರ್ಣ ಮೇಳು ಕೀಳು ಅನ್ನೋದೇ ಇರತಕ್ಕಂಥ ಮಠ. ಈ ಒಂದು ಮಠಕ್ಕೆ ಸರ್ವರೂ ಬಂದು ವಿಶ್ರಾಂತಿ ಅಂತ ಹೋಗಬಹುದು ಅಥವಾ ಇಲ್ಲಿ ಬರುವಂತಹ ದಿನಮಾನಗಳಲ್ಲಿ ಸಾಂಸ್ಕೃತಿಕ ಪಾಠಶಾಲೆಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಧರ್ಮದ ಅರಿವನ್ನು ಮೂಡಿಸಬೇಕು, ಸಂಸ್ಕಾರದ ಅರಿವನ್ನು ಮೂಡಿಸಬೇಕು,
ಇವತ್ತು ಸತ್ಯವನ್ನ ಕಲಿಸಿ ಸತ್ಯವನ್ನ ಮರಿಬಾರದು ಅನ್ನೋದು ಮಾತನ್ನ ಮೂಡಿಸಬೇಕು. ಜೊತೆಗೆ ದಬ್ಬಾಳಿಕೆಗೆ ಎದುರು ನಿಲ್ಲುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ದಿವಸ ಈ ಒಂದು ತಪೋವನವನ್ನು ಸ್ಥಾಪನೆ ಮಾಡಿದ್ದೇವೆ. ದಯಮಾಡಿ ನಿಮ್ಗೆ ಯಾವಾಗ ಅವಕಾಶಗಳದಾವ ಅವಾಗ ತಮ್ಮ ಕುಟುಂಬ ಸಮೇತರಾಗಿ ಬಂದು ನಾವು ಇಲ್ಲಿ ಬರಬಹುದು. ಜೊತೆಗೆ ಯಾರು ಇವು ನಮ್ಮ ಸಾಂಸ್ಕೃತಿಕ ಪಾಠಶಾಲೆಯಲ್ಲಿ ಕಲಿಯುವಂತ ಜನ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಇದ್ರೂ ಸಹಿತ ನಾಲ್ಕಾರು ಜನ ಕೊಟ್ಟರೆ ಈಗ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮ ಹುಕ್ಕೇರಿಯಲ್ಲಿ ಒಟ್ಟುಗಳನ್ನು ತಯಾರು ಮಾಡುವಂತ ಕೆಲಸ ಕಳೆದ ಒಂದು 10-12 ವರ್ಷದಿಂದ ಮಾಡ್ತಾ ಇದ್ದಾರೆ. ಧರ್ಮ ಅಳಿಸಿ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಮಂತ್ರ, ಪೂಜೆ, ಪುನಸ್ಕಾರ, ಹೋಮ ಹವನ ಮಾಡುವಂತ ಕೆಲಸ ಇದ್ರು ಸಹಿತ ಇವತ್ತು ಎಲ್ಲಿಯೂ ಯಾರು ಸಿಗ್ತಾ ಇಲ್ಲ ಅಂತ ಸಂದರ್ಭ ಗಮನದಾಗ ತಗೊಂಡು ಒಟ್ಟುಗಳನ್ನು ತಯಾರು ಮಾಡಿಕೊಡ್ತಾ ಇದ್ದಾರೆ. ಅದೇ ಒಂದು ವ್ಯವಸ್ಥೆಯನ್ನು ಸಹಿತ ಇಲ್ಲಿ ಬರುವಂತಹ ದಿನಮಾನಗಳಲ್ಲಿ ಮಾಡುವಂತ ಒಂದು ಪ್ರಯತ್ನ ಅವರ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನನಗೂ 4 ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರನ್ನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮುಂದ್ಗಡೆ ಆಕರ್ಷಣರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರನ್ನ, ಸಹೋದರ ಮಿತ್ರರನ್ನ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ ನನ್ನ 4 ಮಾತುಗಳನ್ನ ಶ್ರೀಗಳ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಈ ಧರ್ಮಸಭೆಯನ್ನ ಉದ್ದೇಶಿಸಿ ವಿವರವಾಗಿ ಈ ಧರ್ಮಸಭೆ ಕುರಿತು ಮಾತನಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಮೇಶನ ಕತ್ತಿ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಈ ಒಂದು ಆಶ್ರಮ ಕಟ್ಟಡ ನಿರ್ಮಾಣವಾಗಲಿಕ್ಕೆ ಭೂದಾನ ಮಾಡಿರ್ತಕ್ಕಂತಹ ಭೂದಾನಿಗಳಾದ ಶ್ರೀ ಬಸವರಾಜ ಹುಂದ್ರಿ ಅವರಿಗೆ ವೇದಿಕೆ ಮೇಲಿರುವ ಸರ್ವ ಪೂಜ್ಯರು ಹಾಗೂ ಗಣ್ಯರಿಂದ ಸತ್ಕಾರ. ಒಂಟಮುರಿ ಗ್ರಾಮದಿಂದ ಅಂಬಲಿ ಬಿಂದಿಗೆಯನ್ನು ತೆಗೆದುಕೊಂಡು ಬರುವುದರ ಮೂಲಕ ಈ ಒಂದು ಗುರುದೇವ ತಪೋವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲ ಸದ್ಭಕ್ತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದೇ ರೀತಿಯಾದ ಭಕ್ತಿ ಬಾಂಧವ್ಯ ಈ ಭಾಗದಲ್ಲಿ ಕೂಡ ಬೆಳೆಯಲಿ. ಇದು ಮೊದಲನೇ ಬಾರಿಗೆ ಈ ರೀತಿಯಾದ ಕುಂಭ ಕೊಡ, ಅಂಬಲಿ ಕೊಡಗಳು ಈ ಒಂದು ಭಾಗದಲ್ಲಿ ಬರ್ತಾ ಇದ್ದಾವೆ. ಇದಕ್ಕೆ ಈ ಪೂಜ್ಯರ ಒಂದು ಆಶೀರ್ವಾದವೇ ಕಾರಣ ಅಂತ ನಾವು ಹೇಳ್ಬೋದು. ಈಗ ಈ ಒಂದು ತಪೋವನ ನಿರ್ಮಾಣವಾಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ಭೂಮಿಯನ್ನ ದಾನವನ್ನ ನೀಡಿರ್ತಕ್ಕಂತಹ ಭೂದಾನಿಗಳಾದ ಶ್ರೀ ಬಸವರಾಜನ ಹುಂದ್ರಿ ಅವರಿಗೆ ವೇದಿಕೆ ಮೇಲಿರುವ ಸರ್ವ ಗಣ್ಯರು ಹಾಗೂ ಪೂಜ್ಯರಿಂದ ಸತ್ಕಾರ ಕಾರ್ಯಕ್ರಮ. ಭೂಮಿಯನ್ನ ದಾನವಾಗಿ ನೀಡಿ ಒಂದು ಸುಂದರ ಪರಿಸರದಲ್ಲಿ ತಪೋವನ ನಿರ್ಮಾಣವಾಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಶ್ರೀ ಬಸವರಾಜನ ಹುಂದ್ರಿ ಅವರಿಗೆ ಎಲ್ಲ ಸಕಲ ಪೂಜ್ಯರ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸ್ತಾ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ವಿಜೇಂದ್ರಣ್ಣನವರು ಪರಮ ಪೂಜ್ಯ ಶ್ರೀ ಸದಾಶಿವಾನಂದ ಅಪ್ಪಾಜಿ ಅವರಿಗೆ ಸತ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಚಪ್ಪಾಳೆಯ ಮೂಲಕ ಅವರನ್ನ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ಧನ್ಯವಾದಗಳು. ಇನ್ನು ಮುಂದೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ಧಗಂಗಾನಂದ ಭಾರತಿ ಮಹಾಸ್ವಾಮಿಗಳು ಶ್ರೀ ಸಿದ್ದಾರೂಢ ಮಠ ಜೋಡುಕುರಳಿಯವರ ಉಪದೇಶವನ್ನ ಈ ಒಂದು ಧರ್ಮಸಭೆಯಲ್ಲಿ ಹೇಳಬೇಕೆಂದು ಅವರಲ್ಲಿ ವಿನಂತಿಸ್ಕೊತಾ ಇದ್ದೀವಿ. ಮಾಜಿ ಸಚಿವರಾಗಿರ್ತಕ್ಕಂಥ ನಿಮ್ಮೆಲ್ಲ ಹಿರಿಯರಾದ ಎ.ಬಿ. ಪಾಟೀಲ್ ಸಾಹೇಬರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸ್ಕೊತಾ ಇದ್ದೀರಿ. ಅವರಿಗೂ ಕೂಡ
ವೇದಿಕೆಯ ಸರ್ವ ಪೂಜ್ಯರು ಹಾಗೂ ಗಣ್ಯರ ಪರವಾಗಿ ಹಾಗೂ ವೇದಿಕೆ ಮೇಲೆ ಮುಂಭಾಗದಲ್ಲಿ ಆಶೀರ್ವದಿತ ಸರ್ವ ಭಕ್ತರ ವೃಂದದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್.